ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೋ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾವ ಡೇಟಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಎಲ್ಲ ಕಂಪ್ಲೀಟ್ A to Z ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸರ್ಕಾರದ ಹೊಸ ಅಪ್ಡೇಟಿಂಗ್ ನ್ಯೂಸ್ನ ನಿಖರವಾದ ಸರಿಯಾದ ಮಾಹಿತಿ ಇದ್ರೆ ಮಾತ್ರ ಈ ಚಾನಲ್ನಲ್ಲಿ ನಾವು ತಿಳಿಸ್ತೀವಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಪ್ಪದೇ ತಿಳ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವೆಲ್ಲ ತಿಳಿದಿರಬಹುದು, ಕೆಲವರು ರೇಷನ್ ಕಾರ್ಡ್ಗಾಗಿ 1 ವರ್ಷದಿಂದ ಕಾಯ್ತಾ ಇದ್ದಾರೆ. ಕೆಲವರಿಗೆ ಇನ್ನು ಅಪ್ರೂವಲ್ ಸಿಕ್ಕಿಲ್ಲ ಅಪ್ಲಿಕೇಶನ್ ಹಾಕಿ. ಹಾಗಾದ್ರೆ ಇನ್ನು ಕತೆ ಏನು? ಅಪ್ಲಿಕೇಶನ್ ಓಪನ್ ಆಗೋದಿಲ್ವಾ? ರಾಜ್ಯ ಸರ್ಕಾರ ಇನ್ನು ಏನು ಮಾಡುತ್ತೆ? ನೀವು ಈ ಹಿಂದೆ ನೋಡಿರ್ಬೋದು, ಏಪ್ರಿಲ್ 1ನೇ ತಾರೀಕಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಭರವಸೆ ನೀಡಿತ್ತು. ಅದ್ರ ಮಧ್ಯದಲ್ಲಿ ಲೋಕಸಭೆ ಚುನಾವಣೆ ಬಂದ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ. ಹಾಗೆ ಇನ್ನು ಹೆಚ್ಚಿನವರು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯದ ಯೋಜನೆ ಹಣವಿರ್ಬೋದು, ಸರ್ಕಾರದ ಪ್ರತಿಯೊಂದು ಯೋಜನೆಯ ಹಣವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ರೇಷನ್ ಕಾರ್ಡ್ ಅನ್ನೋದು ಇಂಪಾರ್ಟೆಂಟ್, ಒಂದು ದಾಖಲೆ ಆಗಿದೆ ಸ್ನೇಹಿತರೆ. ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು, ಈಗ ಹೊಸ ಯೋಜನೆ ಏನಾದ್ರೆ ಇನ್ನು ಸರ್ಕಾರ ಏನಾದ್ರು ಹೊಸ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬಂದರೆ ಹೊಸ ಯೋಜನೆಯನ್ನು ತಂದರೆ ಕಂಪಲ್ಸರಿಯಾಗಿ ನಿಮಗೆ ರೇಷನ್ ಕಾರ್ಡ್ ಅನ್ನೋದು ಬೇಕೇ ಬೇಕಾಗತ್ತೆ. ಆದ್ದರಿಂದ ಯಾವಾಗ ಕೊಡ್ತಾರೆ ಅನ್ನೋದ್ರಲ್ಲಿ ನಿಮಗೆಲ್ಲ ಕುತೂಹಲಕಾರಿ ಒಂದು ಮಾಹಿತಿಯನ್ನು ನಿಮಗೆ ಕಂಪಲ್ಸರಿಯಾಗಿ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡುವ ಮೂಲಕ ಈ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಈ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಹೊಸ ರೇಷನ್ ಕಾರ್ಡ್ನ 2ನೇ ಹಂತದ ಚುನಾವಣೆ ಮುಗಿದ್ರ ಕೂಡಲೇ ಒಂದು ಬಿಡ್ತಾರಂತ ಹೇಳಿ. ಈಗ ಒಂದು ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಮಾಹಿತಿನ ಬಂದಿದ್ದೀನಿ. ಮುಂಚಿತವಾಗಿ ನೀವು ಏನೆಲ್ಲ ದಾಖಲೆಯಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಈ ಹಿಂದೆ ಹೇಳಿದ್ದೀನಿ, ನಿಮ್ಮದು ಎಲ್ಲರದು ಆಧಾರ್ ಕಾರ್ಡ್ ಕಂಪಲ್ಸರಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಮಾಡ್ಕೊಳ್ಳಿ, ಇನ್ನೂ ಕಾಲಾವಕಾಶ ಇದೆ. ಹಾಗೆ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅನ್ನೋದು ಕಂಪಲ್ಸರಿ ಆಗಿ ಬೇಕು. ಹಾಗೆ ಒಂದು 6 ವರ್ಷದ ಚಿಕ್ಕ ಮಕ್ಕಳನ್ನ ಸೇರ್ಪಡೆ ಮಾಡೋದಿದ್ರೆ ನಿಮಗೆ ಅವ್ರದ್ದು ಜನನ ಸರ್ಟಿಫಿಕೇಟ್ ಅನ್ನೋದು ಕಂಪಲ್ಸರಿ ಆಗಿ ಬೇಕಾಗತ್ತೆ. ಈ ಒಂದು ಇಷ್ಟು ಯಾರೆಲ್ಲ ಮತ್ತೆ ಕುಟುಂಬದ ಇತರ ಸದಸ್ಯರನ್ನ ಯಾರಾದ್ರೂ ಸೇರ್ಪಡೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಸ್ನೇಹಿತರೆ. ಈ ಒಂದು ದಾಖಲಾತಿ ಅನ್ನೋದು ನೀವು ರೆಡಿ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ನಿಮಗೆ ಸಡನ್ ಆಗಿ ಅಪ್ಲಿಕೇಶನ್ ಓಪನ್ ಆದಾಗ ನಿಮಗೆ ಹಾಕ್ಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಏನು ದಾಖಲೆ ವಂಚಿತರಾಗ್ತೀರಾ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಆದ್ರಿಂದ ಈ ಒಂದು ಮೇಲೆ ಈ ಕೂಡಲೇ ಹೇಳಿರುವ ದಾಖಲೆಯನ್ನು ಸಿದ್ಧಪಡಿಸಿಕೊಳ್ಳಿ. ಈ ಒಂದು ಸರ್ಕಾರದಿಂದ ಒಂದು ಮಾಹಿತಿಯನ್ನು ಹೊರಗೆ ಹಾಕಿದೆ. ಏನಂತ ಹೇಳಿದ್ರೆ, ಈಗ 2ನೇ ಹಂತದ ಚುನಾವಣೆ ನಂತರ ಬಿಡುಗಡೆ ಮಾಡೋದಿಲ್ಲ. ನಾವು ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಜೂನ್ ಮೊದಲನೇ ವಾರದಂದು ನಾವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಡ್ತೀವಿ ಅನ್ನೋ ಮಾಹಿತಿ ದೊರಕಿದೆ ಸ್ನೇಹಿತರೆ. ಈ ಒಂದು ಮಾಹಿತಿ ಅಧಿಕೃತವಾಗಿ ಬಂದಿದೆ. ಆದರೂ ಒಂದು ಮಧ್ಯದಲ್ಲಿ ಇನ್ನೇನಾದರೂ 2ನೇ ಹಂತದ ಚುನಾವಣೆಯ ಮಧ್ಯದಲ್ಲಿ ಏನಾದರೂ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ರು ಸಹ ನಾನು ಅಪ್ಡೇಟ್ ಕೊಡ್ತೀನಿ ಇದೇ ಚಾನಲ್ ಅಲ್ಲಿ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನೋಡ್ತಾ ಇರಿ. ಯಾಕಂತ ಹೇಳಿದ್ರೆ ಇದೇ ರೀತಿಯ ಹೊಸ ಅಪ್ಡೇಟ್ ನ್ಯೂಸ್ನ ರೇಷನ್ ಕಾರ್ಡ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ದಯವಿಟ್ಟು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂತ ಹೇಳಿದ್ರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿಗಿರ್ಬೋದು, ಅವರಿಗೆಲ್ಲರಿಗೂ ಒಂದು ಕಳಿಸಿ. ಯಾಕಂತ ಹೇಳಿದ್ರೆ ಅವರಿಗೂ ಸಹ ತಿಳಿ ಹೇಳ್ದಂಗೆ ಆಗುತ್ತೆ, ನಮ್ಮಿಂದ ಒಂದು ಚಿಕ್ಕ ಸಹಾಯ ಆದಂಗೆ ಆಗುತ್ತೆ. ಎಲ್ಲರಿಗೂ ಒಂದು ಈ ವಿಡಿಯೋ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.